ಹಾಯ್ ಗಾಯ್ಸ್, ನಾನು ನಿಮ್ಮ ಮೈಸೂರು ಹುಡುಗ ಮಾಡೋ ಬೆಳಗಿನ ಶುಭೋದಯಗಳು. ಇವತ್ತು ನನ್ನ ಡೇ ಟು ಡೇ ಲೈಫ್, ನನ್ನ ಡೇ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರ ಲೋಡ್ ಆಗ್ತಾ ಇದೆ. ಒಂದು ದೊಡ್ಡ ಗೊನೆ ಬಿದ್ದೋಗಿದೆ ಗಾಯ್ಸ್ ನಮ್ಮ ತೋಟದಲ್ಲಿ. ಬರೋ ಗಾಳಿ ಫೋರ್ಸ್ಗೆ ಫುಲ್ಲು ದೊಡ್ಡ ಗೊನೆ ಬಿದ್ದೋಗಿದೆ. ಬನ್ನಿ ಅದನ್ನು ನೀಟಾಗಿ ತರ್ಕೊಬಿಡೋಣ. ಎಷ್ಟು ದೊಡ್ಡ ಗೊನೆ ನೋಡಿ. ಪಾಪ ಏನೋ ಆಗ್ಬಿಟ್ಟಿದೆ, ಆರಕ್ಕಾಗ್ತಾ ಇಲ್ಲ ಅದಕ್ಕೆ ಅಲ್ವಾ? ಅದಕ್ಕೆ ಅದು ಹಂಗೆ ಬಿದ್ದು ಬಿದ್ದು ಹೋಯ್ತಾ ಇರೋದು. ಇದು ಗಣ್ಣವಿಲಿದು ಮೇಲಿದು. ಪಾಪ ಆರಕ್ಕಾಗ್ತಾ ಇರಲಿಲ್ಲ. ಪಾಪ ಅದಕ್ಕೆ ಆರಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ರೆಸ್ಕ್ಯೂ ಮಾಡಿದ್ದೀವಿ. ಡಾಕ್ಟ್ರನ್ನು ಬರೋಕ್ಕೆ ಹೇಳಿದ್ದೀವಿ. ಬಂದಮೇಲೆ ಅದಕ್ಕೆ ಏನಾಗಿದೆ ಅಂತ ಟ್ರೀಟ್ಮೆಂಟ್ ಕೊಡಿಸಿ ತಿರ್ಗಾ ವೈಲ್ಡ್ಗೆ ಬಿಟ್ಬಿಡ್ತೀವಿ. ಫಸ್ಟ್ ಟೈಮ್ ನಾನು ಇಷ್ಟು ಹತ್ರದಲ್ಲಿ ನವಿಲು ನೋಡಿರೋದು. ಎಷ್ಟು ಕ್ಯೂಟಾಗಿದೆ ನೋಡಿ. ಒಂದು ಕಡೆ ಖುಷಿನೂ ಆಗ್ತಾಯಿದೆ, ಒಂದು ಕಡೆ ಬೇಜಾರು ಆಗ್ತಾಯಿದೆ. ಖುಷಿ ಏನು ಅಂದರೆ ಇಷ್ಟು ಹತ್ರದಲ್ಲಿ ನವಿಲು ನೋಡಿದೆ ಅಂತ. ಇನ್ನೊಂದೇನು ಬೇಜಾರು ಅಂದರೆ ಪಾಪ ಅದಕ್ಕೆಲ್ಲ ಆರಕ್ಕಾಗ್ತಾ ಇಲ್ವಲ್ಲ ಅಂತ. ರೇಂಜರ್ ಆಫೀಸರ್ಗೆ ಕಾಲ್ ಮಾಡಿದ್ವಿ, ಬರ್ತಾ ಇದ್ದಾರೆ ಆನ್ ದ ವೇ. ಏನು ಪ್ರಾಬ್ಲಮ್ ಇದು? ಓಕೆ ನೋಡಿ ತಲೆ ಹಂಗೆ ಜಲವಾಗ್ಯದ. ಮೊದಲು ಎಷ್ಟಿತ್ತಿಲ್ವಾ? ಇಲ್ಲ ಸರ್, ಟ್ರೀಟ್ಮೆಂಟ್ ಕೊಟ್ಟು ರಿಲೀಸ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. JCB ಒಂದು ಸ್ವಲ್ಪ ಚಿಕ್ಕ ಕೆಲಸ ಮಾಡಿಸ್ತಾ ಇದ್ವಿ. ನನಗೆ JCB ನೋಡಿದ್ರೆ ಚಿಕ್ಕ ವಯಸ್ಸಿಂದನೂ ಹೋಗಿ ಅದು ಕೂತ್ಕೊಬಿಡ್ತೀನಿ. ನಂಗೆ JCB ಮೇಲೆ ಅದೇನೋ ಒಂದು ಇಷ್ಟ. ಚಿಕ್ಕ ಟಾಯಿಂದ ಹಿಡಿದು ದೊಡ್ಡದು ನೋಡಿದ್ರೂ ಒಂಥರ ಈಗಲೂ ಖುಷಿ. ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ದಾನ ಮಾಡು ಕಾಣದ ಹಾಗೆ, ಸಾಧನೆ ಮಾಡು ಅಪ್ಪು ಹಾಗೆ. ನನ್ನ ಪಾಡು ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಏನೆಲ್ಲ ಸ್ವಿಮ್ಮಿಂಗ್ ರೇಸ್ ಆಡ್ತಾಯಿದ್ರು. ನನ್ನ ಕಣ್ಗೆಲ್ಲ ಡಾಲ್ಫಿನ್ಸ್ ಥರ ಕಾಣ್ತಾಯಿದ್ರು. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನೋಡಿ ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ. ನೈಟ್ 10:30 ಶೋ ದುರಂಧರ್ ನೋಡೋಕೆ ಬಂದಿದ್ದೀವಿ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.